ಚನ್ನರಾಯಪಟ್ಟಣ ಡಿಸೆಂಬರ್ 5ರಂದು ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶಕ್ಕೆ ತಾಲೂಕಿನಿಂದ 250 ಬಸ್ಗಳನ್ನು ಪಂಚಾಯಿತಿವಾರು ಸಮಾವೇಶಕ್ಕೆ ವಾಹನಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ತಿಳಿಸಿದರು. ಸಭೆಯಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜಣ್ಣ, ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಸಂತೇಶಿವರ ರಾಜಣ್ಣ, ಬಿಎಂಆರ್ ಮಂಜಣ್ಣ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ಡಿ ಕಿಶೋರ್, ಜಿಲ್ಲಾ ಹಿಂದುಳಿದ ವರ್ಗಗಳ ವಿಭಾಗದ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸುರೇಶ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಯುವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. 5ನೇ ತಾರೀಕು ಜಲಾಂದೋಲನ ಸಭೆಯನ್ನ ನಾವು ಇಟ್ಕೊಂಡಿದ್ದೀವಿ. ಒಂದು ಬೃಹತ್ ಆಕಾರದ ಒಂದು ಸಭೆ ಇದು. ಏನಂತ ಹೇಳ್ತಾರಲ್ಲ, ಅವತ್ತು ಇಡೀ ರಾಜ್ಯ ಹಾಸನ ಹತ್ರ ನೋಡ್ತದೆ. ಜೊತೆಗೆ ಹಾಸನದಲ್ಲಿ ಹಿಂದೆಂದೂ ಆಗಿರುವಂತಹ ಒಂದು ಐತಿಹಾಸಿಕ ಸಮಾವೇಶಕ್ಕೆ ನಮ್ಮ ಹಾಸನ ಜಿಲ್ಲೆ ಪಾತ್ರ ಆಗ್ತದೆ. ಅದೆಲ್ಲ ನಮಗೆ ಹೆಮ್ಮೆ ತರುವಂತಹ ವಿಷಯ. ಜೊತೆಗೆ ನಾವೇನು ಮನವಿ ಮಾಡೋದಂತ ಹೇಳಿದ್ರೆ, ಪ್ರತಿ ತಾಲೂಕಿನಲ್ಲೂ ಅತ್ಯುತ್ಸವವಾಗಿ ಜನ ಹೊರಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಎಲ್ಲ ಒಳನರಸೀಪುರದಲ್ಲಿ ಮಾಡಿದ್ವಿ, ಹಾಸನದಲ್ಲೆಲ್ಲ ಸಭೆ ಮಾಡಿದ್ವಿ. ಇವತ್ತು ನಮ್ಮ ಗೌಡ್ರು ಗೋಪಾಲಣ್ಣ ಅವರು ಚನ್ನರಾಯಪಟ್ಟಣದಲ್ಲಿ ಸಭೆ ಮಾಡ್ತಿದ್ದಾರೆ. ಖಂಡಿತವಾಗಿಯೂ ನಮಗೆ ಒಳನರಸೀಪುರಕ್ಕೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಅಷ್ಟೇ ಪ್ರೀತಿ ನನಗೆ ಚನ್ನರಾಯಪಟ್ಟಣ ಜನ ಕೊಡ್ತಾರೆ. ಅದಕ್ಕೆ ತುಂಬ ಹೃದಯದ ಋಣಿಯಾಗಿರ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಅರ್ಥ ಆಗ್ತಿದೆ, ಚನ್ನರಾಯಪಟ್ಟಣ ಜನ ನಾಡಬೀಡಿತ ಆಗಿರ್ಬೋದು, ನಮ್ಮ ಒಳನರಸೀಪುರ ಪಕ್ಕ ತಾಲೂಕು. ಹಾಗಂತ ನಾವು ಒಳನರಸೀಪುರದಲ್ಲಿ ಎಷ್ಟು ಜನ ಕರ್ಕೊಂಡ್ಬರ್ತೀವಿ, ಅದು 2ರಷ್ಟು ಜನ ಶ್ರಮಗಳ ಕ್ಷೇತ್ರದಲ್ಲಿ ಕರ್ಕೊಬರ್ಬೇಕು ಅಂತ ನನ್ನ ಒಂದು ಆಸೆ. ಯಾಕಂತ ಹೇಳಿದ್ರೆ ನೀವು ನಾವು ಎಲ್ಲ ಒಂದೇ ದೋಣಿಲಿ ಕಾಲಿಟ್ಟವ್ರು. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಕರೆಂಟ್ ಹೊಡೆದ್ರೆ ಅದು ಕರೆಂಟ್ ಅಲ್ಲ, ರಾಜ್ಯದಲ್ಲಿ ಎಡವಟ್ಟಾದ್ರೆ ಕರೆಂಟ್ ಹೊಡೆಯೋದು ಒಳನರಸೀಪುರ ಮತ್ತೆ ಚನ್ನರಾಯಪಟ್ಟಣಕ್ಕೆ. ಯಾಕಂದ್ರೆ ನಾವಿಬ್ರು ಒಂದೇ ರೀತಿ ಕಷ್ಟ ಅನುಭವಿಸಿರೋದು. ಚನ್ನರಾಯಪಟ್ಟಣ ಜನನೂ ಅಷ್ಟೇ, ನಮ್ಮ ಒಳನರಸೀಪುರದ ಕ್ಷೇತ್ರದ ಜನನೂ ಅಷ್ಟೇ. ನಮಗೆ ಅನ್ಯಾಯ ಆಗಿದೆ ಇವರಿಗೆ, ಕರ್ನಾಟಕದವರಿಗೆ, ಕರ್ನಾಟಕ ರಾಜ್ಯಕ್ಕೆ 5,300 ಕೋಟಿಯನ್ನು ಕೊಡಬೇಕು ಇವರಿಗೆ. ನಾವು ಗ್ಯಾಪ್ ದುಡ್ಡನ್ನ, ಈ ಟ್ಯಾಂಕ್ಸಿನ ಅಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸನ ಅಂತ ಹೇಳಿ 15th ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡ್ತು. ಕೊಟ್ಟಾರ? ಇದೇ ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ಮುಚ್ಚಾಕಿ ಕೊಡ್ಲಿಕ್ಕೆ ಇನ್ನೂ ಇಲ್ಲಿಂದ ಡೆಲ್ಲಿವರೆಗೆ ಹೋದ್ರೂ ಅವ್ರು ಕೊಡಲಿಲ್ಲ. ಈಗ ನಿಮಗೆ ಇದು ಸರಳವಾಗಿ ಗೊತ್ತಾಗುತ್ತೆ. ಸೊಸೈಟಿ ಸಾಲ ಮನಮೋಹನ್ ಸಿಂಗ್ ಇದ್ದಾಗ ಇತಿಹಾಸದಲ್ಲಿ ಸಾಲ ಅಂದರೆ ನಬಾರ್ಡಲ್ಲಿ ನಾವು ಸಾಲ ತೆಗೆಯೋದು. ಪ್ರಪಂಚದ ಎಲ್ಲ ರಾಷ್ಟ್ರಗಳು ಸೇರಿ ಒಂದು ಬ್ಯಾಂಕನ್ನು ರಚನೆ ಮಾಡ್ಕೊಂಡಿದ್ದಾರೆ, ನಬಾರ್ಡ್. ಆ ನಬಾರ್ಡ್ನಲ್ಲಿ ಸಾಲನ ಕೊಡ್ತಾರೆ ಎಲ್ಲ ದೇಶಕ್ಕೂ. ಆ ಸಾಲ ಕೊಟ್ಟಾಗ ಈ ದೇಶದ ಪ್ರಧಾನಮಂತ್ರಿ ಅದಕ್ಕೆ ಸದಸ್ಯರು, ಇಲ್ಲೂ ಅಧ್ಯಕ್ಷರು ಈ ಭಾರತ ದೇಶದಲ್ಲಿ ಆ ಬಂದಂಥ ಸಾಲವನ್ನು ವಿತರಣೆ ಮಾಡಲಿಕ್ಕೆ. ಅವತ್ತು ಪ್ರಧಾನಮಂತ್ರಿ ಅವರು ಹೇಳಿದ್ರು, ಮನಮೋಹನ್ ಸಿಂಗ್ ಅವರು, ಹಳ್ಳಿಗಾಡಿಗೆ ಹೆಚ್ಚಿನ ನಾವೇನು ಸಾಲ ತೆಗಿತೀವಿ ಅದೆಲ್ಲ ರೈತರಿಗೆ ಹೋಗ್ಬೇಕು, ರೈತರ ಪಾಲಾಗಬೇಕದು, ರೈತರಿಗೆ ಹೆಚ್ಚಬೇಕು ಆದಾಯ ಅಂತ ಹೇಳಿ 64% ಎಷ್ಟು ಸಾಲ ಕೊಡ್ತಾರೆ ನಬಾರ್ಡ್ನಿಂದ, ಆ ಸಾಲದ 64 ಭಾಗವನ್ನು ರೈತರಿಗೆ ಕೊಡ್ತಾ ಇದ್ರು. ಸಾಲದ ರೂಪದಲ್ಲಿ ಇಷ್ಟು, ಕೃಷಿ ಇಲಾಖೆಗೆ ಇಷ್ಟು, ಏನೇನು ರೈತ ಸಮುದಾಯಕ್ಕೆ ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಇದ್ರು. ಆದರೆ ಇವತ್ತು ಇವರು ಪ್ರಧಾನಮಂತ್ರಿ ಆತದ್ದಂಗೆ 34% ಇಳಿಸಿರು. 34%ಗೆ 34% ಇಳಿಸಿ ರೈತ ಸಮುದಾಯಕ್ಕೆ 34% ಇಟ್ಟು ಎಷ್ಟು ಬರುತ್ತೆ ಸಾಲ? ಅದು ಹೋಯ್ತು. ಈ ಸಾರಿ ಏನು ಮಾಡಿದ್ದಾರೆ ಗೊತ್ತಾ? ಇದಕ್ಕೋಗಿ ಇವರು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಹೇಳಿದ್ದಾರೆ, ಹೋದ್ ಸಾರಿ 4,000 ಅದು ಕಾನೂನು ಪಕ್ವಾಯ್ತು. ನಾನು ಹೇಳಿದೆ ಮೊನ್ನೆ ದಿವಸ, ಸಿದ್ದರಾಮಣ್ಣಂದು ಏನಾದ್ರೂ ಒಂದೇ ಒಂದು ಚೂರು ಆಪಾದನೆ ರುಜುವತ್ತಾದ್ರೆ ನಿಮ್ಮ ಮನೇಲಿ ನಾನು ಜೀತ ಮಾಡ್ತೀನಿ ಹೋಗ್ರಿ ಅಂತ ಹೇಳಿ ಕಳಿಸ್ತಾರೆ ಪತ್ರಿಕೆಯಲ್ಲಿ. ನಿಮ್ಮ ಮನೇಲಿ ನಾನು ಜೀತ ಮಾಡ್ತೀನಿ ಹೋಗ್ರಿ ಅಂತ ನಾನು ಓದಿದ್ದೀನಿ, ಅದೆಲ್ಲ ತಿಳ್ಕೊಂಡಿದ್ದೀನಿ. ಇಡೀ ಕರ್ನಾಟಕ ರಾಜ್ಯಕ್ಕೆ ನಾನೇ 2.5 ಗಂಟೆ ಪವರ್ ಟಿವಿನಲ್ಲಿ ಕೂತ್ಕೊಂಡು ಇದ್ರ ವಿಶ್ಲೇಷಣೆ ಮಾಡಿ ಕೊಟ್ಟು ಎಲ್ಲ ಕೊಟ್ಟು ಅದರಲ್ಲಿ ಏನೂ ತಪ್ಪಿಲ್ಲ. ಇವ್ರು ಸುಮ್ಮನೆ ಏನೇನೋ ಹೇಳ್ಕೊಂಡು ಇಡಿ ಬರುತ್ತೆ. ಇವರೊಂದು ಇಡಿ ಇಟ್ಕೊಂಡಾರೆ, ಹಿಡಿಯೋದನ್ನ. ಅದು ಹಿಡಿಯೋದು, ಎಲ್ಲರನ್ನೂ ಹಿಡಿಯೋದು ಅಂತ. ಇಡಿ ಅಂದರೆ ಹಿಡ್ಕೊಳೋದು ಅಂತ. ಹೋಗಿ ಹಿಡ್ಕೊಳೋದು, ಯಾರನ್ನು ಬೇಕೋ ಅವ್ರನ್ನ ಹಿಡ್ಕೊಂಡು ಒಂದು ಕಂಪ್ಲೇಂಟ್ ಸಾಕು, ಅದೇನೂ ಇಲ್ಲ ಅದರಲ್ಲಿ ಸಾರಾಂಶ. ಆ ರೀತಿ ಮಾಡಿ ಅದ್ರ ಜೊತೆಗೆ ನಮ್ಮ ಕೆಲವು ಟಿವಿಯರು ಇದೀಗ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಶುರುವಾಗಿದೆ, ಇದೀಗ ಸಂಕಷ್ಟ ಶುರುವಾಗಿದೆ, ಇದೀಗ ಬಂದಿದೆ ಅಂತೇಳಿ ಇವರು ಒಂದಷ್ಟು ಹೊಡೆಯೋದು. ಜನ ನೋಡೋದು ಏನಾಗ್ಬಿಡುತ್ತೋ ಸಿದ್ದರಾಮಯ್ಯನಿಗಿಂತ ದಂಗೆ ಇದು ಮಾಡ್ಕೊಂಡು ಏನೂ ಆಗಲ್ಲ.